ನಮಸ್ತೆ, ಸೈನ್ಸ್ ಫೋಕಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ LCM ಆ್ಯಂಡ್ HCF. ಇವತ್ತು LCM ಆ್ಯಂಡ್ HCF ಬಗ್ಗೆ ನೋಡೋಣ. ಬಿಫೋರ್ ಮೂವಿಂಗ್ ಟು ದ ಟಾಪಿಕ್, LCM ಲೀಸ್ಟ್ ಕಾಮನ್ ಮಲ್ಟಿಪಲ್, ಇದರಲ್ಲಿ ಬರುವಂಥ ಮಲ್ಟಿಪಲ್, ಆ್ಯಂಡ್ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಈ ಎರಡು ವರ್ಡ್ಸ್ ಇದನ್ನು ಏನನ್ನ ಹೇಳುತ್ತೆ ಅಂತ ನೋಡೋಣ. ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಸೊ ಲೆಟ್ ಮಿ ರೈಟ್ ಸಮ್ ಟೇಬಲ್ಸ್. ವಿ ನೋ ದ್ಯಾಟ್ 2 3s. ಸೊ ಸ್ಮಾಲೆಸ್ಟ್ ನಂಬರ್ನ ತಗೊಳ್ತಿದ್ದೀನಿ. 2 into 3 that is equal to 6. ಇಲ್ಲಿ 2 and 3 ಇದೇನಿದೆ ಇದನ್ನು ನಾವು ಫ್ಯಾಕ್ಟರ್ ಆಫ್ 6 ಅಂತ ಕರಿತೀವಿ. 2 is a factor of 6 and also 3 is a factor of 6. ಯಾವುದೋ ಒಂದು ನಂಬರ್ನ ಇನ್ನೊಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ರಿಕ್ವೈರ್ಡ್ ನಂಬರ್ ಸಿಗ್ತಾ ಇದೆ ಅಂದರೆ, ದಟ್ ಮೀನ್ಸ್ ಇಲ್ಲಿ 6ನ ಕನ್ಸಿಡರ್ ಮಾಡಿದ್ದೀನಿ. 6 ಸಿಗೋದಕ್ಕೆ ಯಾವುದೋ ಒಂದು ನಂಬರ್ ಜೊತೆಗೆ ಇನ್ನೊಂದು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 6 ಸಿಗ್ತಾ ಇದೆ ಅಂದರೆ, ಅಥವಾ ಯಾವುದೇ ನಂಬರ್ ಸಿಗ್ತಾ ಇದೆ ಅಂದರೆ, ಆ ಎರಡು ನಂಬರ್ನ ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಮಲ್ಟಿಪಲ್ಸ್. 2 into 3 is equal to 6. ಇಲ್ಲಿ 6 ಏನಾಗುತ್ತೆ? ಮಲ್ಟಿಪಲ್. ಯಾವುದರ ಮಲ್ಟಿಪಲ್? 2 and 3. 2ಗೂ ಕೂಡ 6 ಮಲ್ಟಿಪಲ್ ಆಗುತ್ತೆ, 3ಗೂ ಕೂಡ 6 ಮಲ್ಟಿಪಲ್ ಆಗುತ್ತೆ. ಸೊ 6 ಈಸ್ multiple of 2 and also 6 is multiple of 3. ಈ 6 ಅನ್ನೋದು 2ಗೂ ಕೂಡ ಮಲ್ಟಿಪಲ್ ಆಗುತ್ತೆ, 3ಗೂ ಕೂಡ ಮಲ್ಟಿಪಲ್ ಆಗುತ್ತೆ. ಆ್ಯಂಡ್ 2 and 3 ಆರ್ ಇದೇನಾಗುತ್ತೆ? ಫ್ಯಾಕ್ಟರ್ಸ್. 2 and 3 ಆರ್ ಫ್ಯಾಕ್ಟರ್ಸ್ ಆಫ್ ಯಾವ ನಂಬರ್? ದಿಸ್ ಒನ್, ಫ್ಯಾಕ್ಟರ್ಸ್ ಆಫ್ 6. 6 ಈಸ್ ಮಲ್ಟಿಪಲ್ ಆಫ್ 2 and also 6 ಈಸ್ ಮಲ್ಟಿಪಲ್ ಆಫ್ 3, and 2 and 3 ದೀಸ್ ಟೂ ನಂಬರ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ 6. ಸೊ ಯಾವುದೋ ಒಂದು ನಂಬರ್ ಸಿಗಬೇಕು ಅಂದರೆ ಇನ್ನು ಬೇರೆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಆ ನಂಬರ್ ಸಿಗ್ತಾ ಇದೆ ಅಂದರೆ ಆ ಎರಡು ನಂಬರ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಒಂದು ನಂಬರ್ನ ಇನ್ನೊಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ರಿಸಲ್ಟ್ ಸಿಗುತ್ತೆ ಆ ನಂಬರ್ನ ಮಲ್ಟಿಪಲ್ ಅಂತ ಕರಿತೀವಿ. 2 ಮೇ ಹ್ಯಾವ್ ಮೆನಿ ಮಲ್ಟಿಪಲ್ಸ್. 2 ಅನ್ನೋ ನಂಬರ್ಗೆ ತುಂಬ ಮಲ್ಟಿಪಲ್ಸ್ ಇರೋ ಸಾಧ್ಯತೆ ಇದೆ. ಯಾಕಂದರೆ ಸೊ ಲುಕ್ ಹಿಯರ್, 2 into 1 is equal to 2. 2 into 2 is equal to 4. ಸೊ ಈ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗೆ ವಿ ಕ್ಯಾನ್ ಡೂ ಅಪ್ ಟು ಇನ್ಫಿನಿಟಿ. ಯಾವುದೇ ನಂಬರ್ ಇದಕ್ಕೆ ಯಾವುದೇ ಕೊನೆ ಇರೋದಿಲ್ಲ. 2 into 100 ಮಾಡ್ಬೋದು, 1000 ಮಾಡ್ಬೋದು, 10,000 ಮಾಡ್ಬೋದು. ಸೊ ಈ ಥರ ಮಾಡ್ತಾ ಹೋದಾಗ ಏನು ಸಿಗುತ್ತೆ? ನಮಗೆ ಮಲ್ಟಿಪಲ್ಸ್ ಸಿಗ್ತಾ ಹೋಗುತ್ತೆ. ಸೊ 2000 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2, 4 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2, ಆ್ಯಂಡ್ 2 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 2. ಸೊ ಮಲ್ಟಿಪಲ್ಸ್ ಅಂತ ಬಂದಾಗ ದೇರ್ ಆರ್ infinite numbers. There are many multiples. There are many multiples for a single number. ಒಂದು ನಂಬರ್ಗೆ ತುಂಬ ಮಲ್ಟಿಪಲ್ಸ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಕ್ಟರ್ಸ್ ಅಂತ ಬಂದಾಗ ಇಲ್ಲಿ 6 ತಗೊಂಡಿದ್ದೀವಲ್ಲ, 6ಗೆ ಏನಾಯಿತು? ಫಾರ್ 6 1 ಈಸ್ ಅ ಫ್ಯಾಕ್ಟರ್. ಸೊ ವಿ ಕ್ಯಾನ್ ಡಿವೈಡ್ 6 by 1. 6ಅನ್ನು 1ಇಂದ ಡಿವೈಡ್ ಮಾಡ್ಬೋದು. ಸೊ 1ಅನ್ನು ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಆ್ಯಂಡ್ 2 ಈಸ್ ಅ ಫ್ಯಾಕ್ಟರ್. 2ಇಂದ ಕೂಡ 6ನ ಡಿವೈಡ್ ಮಾಡ್ಬೋದು. 3 ಈಸ್ ಅ ಫ್ಯಾಕ್ಟರ್, ಆ್ಯಂಡ್ ಆಲ್ಸೋ ದ ನಂಬರ್ ಇಟ್ ಸೆಲ್ಫ್ 6 ಈಸ್ ಅ ಫ್ಯಾಕ್ಟರ್ ಆಫ್ 6. ಸೊ ಇಲ್ಲಿ ಎಷ್ಟಿದೆ? 1 2 3 4, ಓನ್ಲಿ 4 ನಂಬರ್ಸ್. ಸೊ ದೇರ್ ಆರ್ 4 ಫ್ಯಾಕ್ಟರ್ಸ್ ಫಾರ್ 6. ಸೊ 6 ಅನ್ನೋ ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ?
4 ಮಾತ್ರ ಫ್ಯಾಕ್ಟರ್ಸ್ ಇದೆ. ಅದೇ ಮಲ್ಟಿಪಲ್ಸ್ ಅಂತ ಬಂದಾಗ ದೇರ್ ಆರ್ ಅಗೇನ್ ಮೆನಿ ಮಲ್ಟಿಪಲ್ಸ್, ಇನ್ಫೈನೈಟ್ ನಂಬರ್ ಆಫ್. ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ 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 ತುಂಬ ನಂಬರ್ಸ್, ಎಷ್ಟು ಅನ್ಕೌಂಟಬಲ್. ಸೊ ತುಂಬ ನಂಬರ್ಸ್ ಸಿಗೋದ್ರಿಂದ ದೇರ್ ಆರ್ ಮೆನಿ ಮಲ್ಟಿಪಲ್ಸ್ ಫಾರ್ ಎ ಸಿಂಗಲ್ ನಂಬರ್. ಬಟ್ ದ ಫ್ಯಾಕ್ಟರ್ಸ್ ಅನ್ನೋದು ತುಂಬ ಲಿಮಿಟೆಡ್ ನಂಬರಲ್ಲಿ ಇರುತ್ತೆ. ಮಲ್ಟಿಪಲ್ಸ್ ಅನ್ನೋದು ಅನ್ಲಿಮಿಟೆಡ್ ಇದ್ರೆ, ಫ್ಯಾಕ್ಟರ್ಸ್ ಅನ್ನೋದು ಲಿಮಿಟೆಡ್ ಇರುತ್ತೆ. ಮಲ್ಟಿಪಲ್ಸ್ ಮತ್ತು ಫ್ಯಾಕ್ಟರ್ಸ್ ನಡುವೆ ಇರೋ ವ್ಯತ್ಯಾಸ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ವಿ ಶಲ್ ಮೂವ್ ಟು LCM ಆ್ಯಂಡ್ HCF. ಸೊ ಮಲ್ಟಿಪಲ್ಸ್ ಮತ್ತು ಫ್ಯಾಕ್ಟರ್ಸ್ ನಡುವೆ ಇರೋ ವ್ಯತ್ಯಾಸ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ವಿ ಶಲ್ ಮೂವ್ ಟು LCM ಆ್ಯಂಡ್ HCF. ಸೊ ಫಸ್ಟ್ LCM ಬಗ್ಗೆ ನೋಡೋಣ. LCM. ಸೊ LCMನ ಏನಂತ ಕರಿತೀವಿ? ಇಟ್ ಈಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್. Least common multiple is abbreviated as LCM. L for least, C for common, M for multiple. LCM ಶಾರ್ಟ್ ಅಲ್ಲಿ LCM ಅಂತ ಕರಿತೀವಿ. ಸೊ ಆಸ್ ದ ನೇಮ್ ಸಜೆಸ್ಟ್, ನೇಮಲ್ಲಿ ಏನಿದೆ? ಮಲ್ಟಿಪಲ್ ಅಂತ ಇದೆ. ಸೊ ಮಲ್ಟಿಪಲ್ಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸಿಂಗಲ್ ಮಲ್ಟಿಪಲ್ ಫಾರ್ ಡಿಫ್ರೆಂಟ್ ನಂಬರ್ಸ್. ಸೊ ಇಲ್ಲಿ ನಾವೇನು ತಗೊಳ್ತೀವಿ? LCM, ಬೋತ್ LCM ಮತ್ತು HCF ಫೈಂಡ್ ಔಟ್ ಮಾಡುವಾಗ ಒಂದಕ್ಕಿಂತ ಜಾಸ್ತಿ ನಂಬರ್, 2, 3, 4 ಈ ಥರ ಹೆಚ್ಚಿನ ನಂಬರ್ನ ಮಧ್ಯೆ ಇರುವಂಥ ಕಾಮನ್ ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡ್ತೀವಿ, ಅಥವಾ ಕಾಮನ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನಾವು ಕಾಮನ್ ಮಲ್ಟಿಪಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಹಿಯರ್ ಲೆಟ್ ಮಿ ಟೇಕ್ ದಿ ಎಕ್ಸಾಂಪಲ್ 6 and 20. 2 ನಂಬರ್ ಇದೆ. ಈ 2 ನಂಬರ್ಗೆ ನಾವೇನು ಮಾಡ್ತಾ ಹೋಗಬೇಕು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಚೆಕ್ ಮೈ ಲಾಸ್ಟ್ ವಿಡಿಯೋದಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದನ್ನು ಹೇಳಿದ್ದೀನಿ. ಇಲ್ಲಿ LCM ಮಾಡುವಾಗ ಏನು ಮಾಡ್ಬೋದು? ಪ್ರೈಮ್ ಫ್ಯಾಕ್ಟರೈಸೇಷನ್ನ ಒಟ್ಟಿಗೆ ಮಾಡ್ಬೋದು. ಸೊ ಡಿಫ್ರೆಂಟ್ ಆಗು ಮಾಡ್ಬೋದು, ಒಟ್ಟಿಗೆನಾದರೂ ಮಾಡ್ಬೋದು. ಸೊ ನಾನಿಲ್ಲಿ ಫಸ್ಟು ಒಟ್ಟಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಟ್ಟಿಗೆ ಮಾಡುವಾಗ ವಿ ವಿಲ್ ರೈಟ್ ಬೋತ್ ದ ನಂಬರ್ಸ್, ಒಟ್ಟಿಗೆ ಬರ್ಕೊಳ್ತೀವಿ. ಆ್ಯಂಡ್ ಸೊ ಇದು 6 ಅನ್ನೋದು ಮತ್ತು 20 ಅನ್ನೋದು ಎರಡು ಕೂಡ ಏನಾಗಿದೆ? ಇವನ್ ನಂಬರ್ಸ್ ಆಗಿದೆ. ಸೊ ಓನ್ಲಿ ದ ಇವನ್ ಪ್ರೈಮ್ ನಂಬರ್ ಯಾವುದು? ದಟ್ ಈಸ್ 2. 2 ಇಂದ ನಾವು ಈ 2 ನಂಬರ್ನ ಡಿವೈಡ್ ಮಾಡ್ಬೋದು, ಸಪ್ರೇಟಾಗಿ ಡಿವೈಡ್ ಮಾಡಬೇಕು. 2 3s are 6 ಆ್ಯಂಡ್ ಸಪ್ರೇಟಾಗಿ ಮಾಡ್ತಾ ಇದ್ವಿ. 2 10s are 20. ನೆಕ್ಸ್ಟ್ 3 and 10. 3 and 10 ಎರಡು ನಂಬರ್ನ ಯಾವುದೋ ಒಂದು ಕಾಮನ್ ನಂಬರಿಂದ ನಾವಿಲ್ಲಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ 3 ಈಸ್ ಅ ಪ್ರೈಮ್ ನಂಬರ್. ಸೊ 3 1s are 3 ಮತ್ತು 10ಅನ್ನು ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ 1 ಬಂದಿದೆ, ನೋ ಫರ್ದರ್ ಫ್ಯಾಕ್ಟರೈಸೇಷನ್. 1 ಬಂದಮೇಲೆ ಫರ್ದರ್ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ 10ಅನ್ನು ಮಾಡೋಣ. 10 ಮಾಡೋದಕ್ಕೆ 10 ಈಸ್ ಅನ್ ಇವನ್ ನಂಬರ್ ಆಗಿರೋದ್ರಿಂದ ಐ ವಿಲ್ ಟೇಕ್ 2. ಇವನ್ ಹಾಗೆ ಇರುತ್ತೆ. ಆ್ಯಂಡ್ ವಿ ನೋ ದಟ್ 2 5s are 10. 2 into 5 10 ಬರೋದ್ರಿಂದ, ಅಥವಾ 10ಅನ್ನು 2 ಇಂದ ಡಿವೈಡ್ ಮಾಡೋದ್ರಿಂದ 5 ಬರುತ್ತೆ. ಸೊ ಐ ಆಮ್ ರೈಟಿಂಗ್ 5. ನೌ 5 ಯಾವ ನಂಬರ್? 5 ಈಸ್ ಅ ಪ್ರೈಮ್ ನಂಬರ್. ಸೊ ಐ ವಿಲ್ ಟೇಕ್ 5 ಆ್ಯಂಡ್ 1 ಬಂತು. ಇವಾಗ ಕಮ್ಸ್ LCM ಆಫ್ ಅನ್ನು ನಾವು ಬ್ರ್ಯಾಕೆಟಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ನಂಬರ್? 6 and 20. ಸೊ ವಿಲ್ ರೈಟ್ 20 and 6 ಅಂತ ಕೂಡ ಬರಿಬೋದು, 6 and 20 ಅಂತ ಕೂಡ ಬರಿಬೋದು. ಐ ವಿಲ್ ರೈಟ್ 6, 20. LCM ಆಫ್ 6 and 20 is equal to ಏನಾಗುತ್ತೆ? we have to multiply these numbers. 2 into 3 into 2 into 5. 2 into 3 into 2 into 5. ಈ ನಂಬರ್ಸ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಯಾವುದೇ ಆರ್ಡರ್ ಇರಬೇಕು ಅಂತ ಇಲ್ಲ. 2 ಆದಮೇಲೆ 3 ಬಂತು, 3 ಆದಮೇಲೆ 2 ಬಂತು, 2ನೇ ಫಸ್ಟ್ ಇರಬೇಕು, 3 ಆಮೇಲೆ ಇರಬೇಕು, ಆ ಥರ ಯಾವುದೇ ರೂಲ್ಸ್ ಇಲ್ಲ. ಮಲ್ಟಿಪ್ಲಿಕೇಶನ್ ಮಾಡುವಾಗ ಯಾವ ನಂಬರ್ ಫಸ್ಟ್ ಬರೋದು, ಯಾವ ನಂಬರ್ ಲಾಸ್ಟ್ ಬರೋದು, ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ.
2 3s ಏನಾಯಿತು 6 ಆಯಿತು ಇಂಟು 2 5s ಏನಾಯಿತು 10 ಆಯಿತು. ಅಗೇನ್ 6 10s 60. ಸೊ LCM ಆಫ್ 6 and 20, 6 ಮತ್ತು 20ಯ LCM ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು 60. ಸೊ ಕರೆಕ್ಟಾಗಿ ಬರೆಯೋಣ. ಇಲ್ಲಿ ಬರಿತೀನಿ LCM ಆಫ್ 6, 20 is 60. 6 ಮತ್ತು 20ಯ LCM 60 ಆಗುತ್ತೆ. ಇದನ್ನು ನಾವು ಹೇಗೆ ಚೆಕ್ ಮಾಡ್ಬೋದು? ಸೊ ಇದು ಮೆಥಡ್ ಆದರೆ ಇನ್ನೊಂದು ಚೆಕಿಂಗ್ ಇದೆ. ಚೆಕಿಂಗ್ ಹೇಗೆ? ಇದು ಲಾಂಗ್ ಪ್ರೊಸೀಜರ್ ಆಗುತ್ತೆ, ಬಟ್ ಕನ್ಫ್ಯೂಷನ್ ಇದ್ದಾಗ ಚೆಕ್ ಮಾಡ್ಕೊಳ್ಬೋದು. ನಾವು ಟೇಬಲ್ಸ್ನ ಬರಿತಾ ಹೋಗಬೇಕು. 6 1s 6, 6 2s 12, 6 3s 18, 6 4s 24, 6 5s 30, 6 6s 36, 6 7s 42, 6 8s 48, 6 9s 54 and 6 10s 60. ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವ್ದು ತೊಗೊಂಡಿದ್ದೀವಿ? 20 ತೊಗೊಂಡಿದ್ದೀವಿ. ಸೊ 20 1s 20. ನೆನಪಿರಲಿ, ಇದನ್ನು ಸ್ಮಾಲ್ ನಂಬರ್ಗೆ ಮಾತ್ರ ಬರಿಬೋದು. ಲಾರ್ಜರ್ ನಂಬರ್ ತೊಗೊಂಡಾಗ ಈ ಮೆಥಡ್ ಮಾಡಿದ್ರೆ ತುಂಬ ಟೈಮ್ ಹಿಡುತ್ತೆ ಆ್ಯಂಡ್ ವಿ ಮೇ ಫೇಲ್. ಅದರಲ್ಲಿ ತಪ್ಪು ಆನ್ಸರ್ ಬರೋ ಸಾಧ್ಯತೆ ಕೂಡ ಇರುತ್ತೆ, ಯಾಕಂದರೆ ನಮಗೆ ಟೇಬಲ್ಸ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಮಾಲರ್ ನಂಬರ್ ಬಂದಾಗ ತೊಂದರೆ ಇಲ್ಲ, ಈ ಥರ ಚೆಕ್ ಮಾಡ್ಕೊಳ್ಬೋದು. ಲಾರ್ಜರ್ ನಂಬರ್ ಬಂದಾಗ ಚೆಕ್ ಮಾಡೋದು ಕಷ್ಟ ಆಗುತ್ತೆ. 20 3s 60, 20 4s 80, 20 5s 100. ಸೊ ಇಲ್ಲಿ ಸದ್ಯಕ್ಕೆ ಇಷ್ಟು ಸಾಕು. ಇಲ್ಲಿ ನೋಡ್ಕೊಳ್ತಾ ಹೋಗಬೇಕು. 6 12 18 24 30 36 42 48 54 60 ಇಲ್ಲಿರೋ ನಂಬರ್. ಮತ್ತು ಇಲ್ಲಿ 20 40 60 80 100 ಇದರಲ್ಲಿ 6 ಇದೆಯಾ? 20 ಟೇಬಲ್ಸಲ್ಲಿ 6 ಇದೆಯಾ? ಇಲ್ಲ. 20 ಟೇಬಲ್ಸಲ್ಲಿ 12 ಇದೆಯಾ? ಇಲ್ಲ. 18 ಇದೆಯಾ? ಇಲ್ಲ. 24 ಇದೆಯಾ? ಇಲ್ಲ. 30 ಇದೆಯಾ? ಇಲ್ಲ. 36 ಇದೆಯಾ? ಇಲ್ಲ. 42 ಇಲ್ಲ. 48 ಇಲ್ಲ. 54 ಇಲ್ಲ. 60. ಸೊ ಇಲ್ಲಿ 60 ಇದೆ, ಇಲ್ಲೂ ಕೂಡ 60 ಇದೆ. ಇದು ಸ್ಮಾಲೆಸ್ಟ್ ನಂಬರ್. ಯಾವುದರ ಸ್ಮಾಲೆಸ್ಟ್ ನಂಬರ್? 6 ಮತ್ತು 20 ಎರಡು ಮಲ್ಟಿಪಲ್ಸಲ್ಲೂ ಕೂಡ ಇರುವಂತಹ ಸ್ಮಾಲೆಸ್ಟ್ ನಂಬರ್ 60. ಇಲ್ಲೂ ಇದೆ, ಇಲ್ಲೂ ಇದೆ. ಇದಕ್ಕಿಂತ ಮುಂಚೆ ಇರೋ ಯಾವ ಮಲ್ಟಿಪಲ್ಸಲ್ಲೂ ಕೂಡ 20ನಲ್ಲಿರೋ ಮಲ್ಟಿಪಲ್ಸ್ ಜೊತೆಗೆ ಟ್ಯಾಲಿ ಆಗೋಲ್ಲ. ಸೊ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ? ಲೀಸ್ಟ್ ಕಾಮನ್ ಮಲ್ಟಿಪಲ್. ಅತಿ ಕಡಿಮೆ ಇರುವಂಥ, ಕಾಮನ್ ಆಗಿರುವಂಥ ಎರಡೂ ಟೇಬಲ್ಸ್ನಲ್ಲೂ ಅಥವಾ ಎರಡೂ ನಂಬರ್ನ ಮಲ್ಟಿಪಲ್ ಆಗಿರಬೇಕು, ಕಾಮನ್ ಆಗಿರಬೇಕು ಮತ್ತು ಅತಿ ಕಡಿಮೆ ವ್ಯಾಲ್ಯೂನ ಹೊಂದಿರಬೇಕು. ಇದನ್ನು ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ 6 × 11 ಈ ಥರ ಕಂಟಿನ್ಯೂ ಮಾಡ್ತಾ ಹೋದಾಗ ಹಾಗೆ ಎಲ್ಲಿ ಸಿಗುತ್ತೆ ನಮಗೆ? 6 × 20. 6 × 20 ಮಾಡಿದಾಗ ಏನಾಗುತ್ತೆ? ಇಟ್ ವಿಲ್ ಬಿ 120 ಬರುತ್ತೆ. ನೆಕ್ಸ್ಟ್ 20 × 6 ಮಾಡಿದಾಗ ಏನು ಬರುತ್ತೆ? 120 ಬರುತ್ತೆ. ಸೊ ನೆಕ್ಸ್ಟ್ ಈ ಗ್ಯಾಪಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂದರೆ ನೆಕ್ಸ್ಟ್ ಮ್ಯಾಚ್ ಆಗೋ ನಂಬರ್ 120. ಸೊ ಇದನ್ನು ಕೂಡ ಒಂದು ಕಾಮನ್ ಮಲ್ಟಿಪಲ್ ಆಗುತ್ತೆ, ಬಟ್ ನಾಟ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದು ಲೀಸ್ಟ್ ನಂಬರ್ ಅಲ್ಲ. ಲೀಸ್ಟ್ ನಂಬರ್ ಯಾವುದು? 60. ಎರಡರಲ್ಲೂ ಕಾಮನ್ ಇರುವಂತಹ ಅತಿ ಕಡಿಮೆ ನಂಬರ್ ಯಾವುದಾಗುತ್ತೆ? 60 ಆಗುತ್ತೆ. ಸೊ ಹಾಗಾಗಿ ಈ 60 ಅನ್ನೋ ನಂಬರ್ನ LCM ಆಫ್ 6 and 20 ಅಂತ ಕನ್ಸಿಡರ್ ಮಾಡ್ತೀವಿ. 120 ಕೂಡ
ಕಾಮನ್ ನಂಬರೇ ಆಗಿದೆ ಅಥವಾ ಕಾಮನ್ ಮಲ್ಟಿಪಲ್ಲೇ ಆದ್ರೂ ಕೂಡ ಇದು ಕಡಿಮೆ ನಂಬರ್ ಆಗಿಲ್ಲ, ಇದು ಸೆಕೆಂಡ್ ಲೀಸ್ಟ್ ಕಾಮನ್ ಆಗುತ್ತೆ. ಸೊ ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಟು ಅಸ್. ನಮಗೆ ಬೇಕಾಗಿರುವಂಥದ್ದು LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಮಾತ್ರ. ದಟ್ ಈಸ್ 60 ಈಸ್ ಅವರ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದೇ ಥರ ಮಾಡ್ತಾ ಹೋಗ್ಬೋದು. ಅನದರ್ ಮೆಥಡ್ ಸಪ್ರೇಟ್ ಆಗಿ ಮಾಡಿದಾಗ, ಇವಾಗ ಒಟ್ಟಿಗೆ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ಗೊತ್ತಾಗಲ್ಲ, ಸಪ್ರೇಟಾಗಿ ಮಾಡ್ತೀವಿ ಅಂದಾಗ 6ನ ತಗೊಳ್ಬೇಕು. ಇದನ್ನು ಫ್ಯಾಕ್ಟರೈಸ್ ಮಾಡ್ತಾ ಹೋದರೆ 2 3s 6, 3 1s 3. ಸೊ 6ಗೆ ಫ್ಯಾಕ್ಟರ್ಸ್ ಏನಾಗುತ್ತೆ, ಲೆಟ್ ಮಿ ರೈಟ್ ಡೌನ್, ಆಮೇಲೆ ಬರಿತೀನಿ. ಫಸ್ಟ್ 20ಯ ಫ್ಯಾಕ್ಟರ್ಸ್ನ ಬರಿತಾ ಹೋಗೋಣ. 2 10s 20, 2 5s 10, 5 1s 5. ಇವಾಗ 6ನ ಫ್ಯಾಕ್ಟರ್ಸ್ ಬರೋಣ. 6 ಈಸ್ ಈಕ್ವಲ್ ಟು 2 ಇಂಟು 3. 20 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 5. ಸೊ ಇಲ್ಲಿ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು, ಕಾಮನ್ ಇರೋದನ್ನು ಒನ್ ಟೈಮ್ ಮಾತ್ರ ತಗೊಳ್ತೀವಿ. ಸೊ ಎರಡು ಕಡೆ ಏನು ಕಾಮನ್ ಇದೆ, 2 ಕಾಮನ್ ಇದೆ. ಸೊ ಒಂದು ಸಲ ಇರೋದ್ರಿಂದ ಒನ್ ಟೈಮ್ ಕಾಮನ್ ತಗೊಳ್ತೀವಿ. ಇನ್ನೊಂದು 2 ಇದ್ದರೆ ಅದನ್ನು ಕೂಡ ಕಾಮನ್ ತಗೊಳ್ತೀವಿ. ಸೊ ಕಾಮನ್ ಬಂದಾಗ ವಿ ಹ್ಯಾವ್ ಟು ರೈಟ್ ಇಟ್ ಒನ್ಸ್, ಒಂದೇ ಸಲ ಬರಿಬೇಕು. ಇಂಟು ಉಳಿದಿದ್ದ ನಂಬರ್ಸ್ನ ಬರಿಬೇಕು. 3 ಇದೆ, 3 ಬರಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಯಾವುದು ಉಳಿದಿದೆ, 2 ಇದೆ, ಇಂಟು 5. ಸೊ LCM ಏನು ಬರುತ್ತೆ ನಮಗೆ, ಅಗೇನ್ 2 ಇಂಟು 3, 2 3s 6 ಇಂಟು 2 ಇಂಟು 5, 2 5s 10. ಸೊ 6 ಇಂಟು 10 60 ಬರುತ್ತೆ. LCM ಏನಾಯಿತು, 60 ಆಯಿತು. ಇದು ಸಪ್ರೇಟ್ ಆಗಿ ಮಾಡುವಾಗ, ಸಪ್ರೇಟ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಾವಿಲ್ಲಿ ಗ್ರೂಪಿಂಗ್ ಮಾಡ್ತಾ ಹೋಗ್ತೀವಿ. ಗ್ರೂಪಿಂಗಲ್ಲಿ ಎರಡೂ ನಂಬರಲ್ಲೂ ಫ್ಯಾಕ್ಟರ್ಸ್ ಸೇಮ್ ಬಂದರೆ ಕಾಮನ್ ತೆಗಿತಾ ಹೋಗ್ತೀವಿ. ಇದು 2 ಇದೆ, 20ನಲ್ಲೂ 2 ಇದೆ, 6ಅಲ್ಲೂ 2 ಇದೆ. ಸೊ ಇಲ್ಲಿ ಒನ್ ಟೈಮ್ ಇರೋದ್ರಿಂದ ಒನ್ ಟೈಮ್ ಕಾಮನ್ ತೆಗೆದು 2 ಸಲ ಬರೆಯೋದಿಲ್ಲ, ಒಂದೇ ಸಲ ಬರಿತೀವಿ. ಈ 2 ಹಾಗೆ ಉಳಿಯುತ್ತೆ, ಅದನ್ನು ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಬೇಕು. ಸೊ ದಿಸ್ ಈಸ್ ಅನದರ್ ಮೆಥಡ್. ಎರಡು ಮೆಥಡ್ ಸೇಮ್ ಆನ್ಸರ್ ಕೊಡುತ್ತೆ, ದಟ್ ಈಸ್ 60. ನೆಕ್ಸ್ಟ್ ಟಾಪಿಕ್ HCF ಮಾಡುವಾಗಲೂ ಕೂಡ ನಾವೇನು ಮಾಡ್ತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಫಾಲೋ ಮಾಡ್ತೀವಿ. HCF ಹೈಯೆಸ್ಟ್ ಕಾಮನ್, H for highest, C for common and F for factor. ಸೊ ಇಲ್ಲಿ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅದೇ ಎಕ್ಸಾಂಪಲ್ನ ತಗೊಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಟ್ ಅಸ್ ಟೇಕ್ 6 and 20, 6 ಮತ್ತು 20. ಸೊ ಇಲ್ಲಿ ಹೇಗೆ ಮಾಡ್ಬೋದು, ಇದರಲ್ಲೂ ಕೂಡ ಒಟ್ಟಿಗೆ ಮಾಡ್ಬೋದು. ಆದರೆ ಒಟ್ಟಿಗೆ ಮಾಡುವಾಗ ಕೇರ್ಫುಲ್ ಆಗಿರಬೇಕು. 6 and 20 ಫ್ಯಾಕ್ಟರೈಸ್ ಮಾಡ್ತೀನಿ. 2 3s 6, 2 10s 20. ಸೊ ಇಲ್ಲೇನಾಗುತ್ತೆ, 6 ಮತ್ತು 20ಗೆ ಒಂದು ಕಾಮನ್ ನಂಬರಿಂದ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಬಟ್ 3 and 10, 3ನ ಡಿವೈಡ್ ಮಾಡುವಂತಹ ಮತ್ತು 10ಅನ್ನು ಡಿವೈಡ್ ಮಾಡುವಂತಹ ಬೇರೆ ಯಾವುದೇ ಕಾಮನ್ ನಂಬರ್ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಡ್ರಾಪ್ ಮಾಡಬೇಕು, ಈ 2 ನಂಬರ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ HCF ಏನಾಯಿತು, HCF ಈಸ್ ಈಕ್ವಲ್ ಟು 2 ಆಯಿತು. ಸೊ ಇಲ್ಲಿ ಈ 3 and 10ನ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲೇನು ನಂಬರ್ ಬಂತು, 2 ನಂಬರ್ನ ಒಂದು ಕಾಮನ್ ನಂಬರ್ ಡಿವೈಡ್ ಮಾಡಿದ್ರೆ ಆ ನಂಬರ್ HCF ಆಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಮಾಡೋದು ಹೇಗೆ, 6ನ ಫ್ಯಾಕ್ಟರೈಸ್ ಮಾಡಿದಾಗ 2 3s 6, 3 1s 3 ಬರುತ್ತೆ. 20ನ ಫ್ಯಾಕ್ಟರೈಸ್ ಮಾಡಿದಾಗ 2 10s 20, 2 5s 10, 5 1s 5. ಫ್ಯಾಕ್ಟರ್ಸ್ ಬರೆಯೋಣ. 6 is equal to 2 into 3 and 20 is equal to 2 into 2 into 5. LCM ಅಲ್ಲಿ
ಕಾಮನ್ ಇರೋದನ್ನ ಒನ್ ಟೈಮ್ ತಗೊಂಡು ಉಳಿದಿದ್ದನ್ನ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೇನಾಗುತ್ತೆ, ಕಾಮನ್ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಬೇರೆದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು. 3 ತಗೊಳ್ಳೋದಿಲ್ಲ, 2 ತಗೊಳ್ಳೋದಿಲ್ಲ, 5 ತಗೊಳ್ಳೋದಿಲ್ಲ. ಸೊ HCF ಆಫ್ 6 ಆ್ಯಂಡ್ 20, 6 ಮತ್ತು 20ಯ HCF ಏನಾಗುತ್ತೆ, ದಟ್ ಈಸ್ 2. ಕಾಮನ್ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. LCM ಮಾಡುವಾಗ ಕಾಮನ್ ಇರೋದನ್ನ ಒನ್ ಟೈಮ್ ಕನ್ಸಿಡರ್ ಮಾಡಿ ಉಳಿದಿದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. HCF ಅಲ್ಲಿ ಹಾಗಾಗೋದಿಲ್ಲ. ಎರಡೂ ಸೈಡ್ ಕಾಮನ್ ಇರುವಂತಹ ನಂಬರ್ ಯಾವುದು ಕಾಮನ್ ಇದೆ ಅದನ್ನು ಮಾತ್ರ ತಗೊಳ್ತೀವಿ. ದಟ್ ಈಸ್ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಲೆಟ್ ಮೀ ಗಿವ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. Let me take bigger numbers, 12 and 38. ಎರಡು ಬಿಗ್ ನಂಬರ್ನ ತಗೊಳ್ತಾ ಇದ್ದೀನಿ, 12 ಮತ್ತು 38. ಫಸ್ಟ್ ಲೆಟ್ ಮೀ ಫ್ಯಾಕ್ಟರೈಸ್ ಡಿಫ್ರೆಂಟ್ಲಿ, ನಾಟ್ ಡಿಫ್ರೆಂಟ್ಲಿ, ಸಪ್ರೇಟ್ಲಿ. ಎರಡು ನಂಬರ್ನ ಸಪ್ರೇಟಾಗಿ ಫ್ಯಾಕ್ಟರೈಸ್ ಮಾಡೋಣ. ಪ್ರೈಮ್ ನಂಬರ್ಸ್ನೇ ತಗೊಳ್ಬೇಕು. 2 6 12, 2 3 is a 6, 3 is a prime number, so 3 1s are 3. Next 38 ನ ಫ್ಯಾಕ್ಟರೈಸ್ ಮಾಡೋಣ. ಈವನ್ ನಂಬರ್ ಆಗಿರೋದ್ರಿಂದ 2 ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 38 ಫಸ್ಟ್ ನಂಬರ್ 3 ಇದೆ, 2 1s are 2 ಆಗುತ್ತೆ, 3 minus 2 1 ರಿಮೈಂಡರ್ ಬರುತ್ತೆ, ಸೊ ಇದು 18 ಆಗುತ್ತೆ. ಆ್ಯಂಡ್ 2 9s are 18. 2 1s are 2, 3ಗಿಂತ ಕಡಿಮೆ ಇರೋ ನಂಬರ್ನ ನಾವು ಡಿವೈಡ್ ಮಾಡಬೇಕಾಗತ್ತೆ. ಸೊ 2 1s are 2, 3 minus 2 1 ರಿಮೈಂಡರ್ ಬರುತ್ತೆ, ಇದನ್ನು 18 ಅಂತ ಕನ್ಸಿಡರ್ ಮಾಡ್ತೀವಿ. 1 8 18, 2 9s are 18. ಇವಾಗ 19 ಯಾವ ನಂಬರ್, ಯು ಕ್ಯಾನ್ ಚೆಕ್. 19 ಈಸ್ ಅ ಪ್ರೈಮ್ ನಂಬರ್. 99 ಆಯಿತು, ಪ್ರೈಮ್ ನಂಬರ್ ಆಯಿತು. ಇವಾಗ ಫ್ಯಾಕ್ಟರ್ಸ್ನ ಬರೆಯೋಣ. 12 is equal to 2 into 2 into 3 and 38 is equal to 2 into 19. ಇದೆರಡರಲ್ಲೂ ಕಾಮನ್ ಇರುವಂತಹ ಒಂದು ನಂಬರ್ ಯಾವುದು, ದಟ್ ಈಸ್ 2. ಎರಡರಲ್ಲೂ 2 ಕಾಮನ್ ಇದೆ. ಸೊ ಹಾಗಾಗಿ HCF ಆಫ್ 12 and 38 ಈಸ್ ಅಗೇನ್ 12 ಮತ್ತು 38ನ HCF ಏನಾಯಿತು, ಇದು ಕೂಡ 2 ಆಯಿತು. ಅನದರ್ ಎಕ್ಸಾಂಪಲ್. 10 ತಗೊಳ್ತೀನಿ. 10 and ಲೆಟ್ ಮಿ ಟೇಕ್ 45. 10 and 45ನ ತಗೊಳ್ತೀನಿ. 10ಅನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ಏನಾಗುತ್ತೆ, 2 5s are 10. ಸೊ ಫಸ್ಟ್ 2 ಇಂದನೇ ಮಾಡಬೇಕಾ, ಇಲ್ಲ, 5 ಈಸ್ ಆಲ್ಸೋ ಎ ಪ್ರೈಮ್ ನಂಬರ್. ಸೊ 5 ಇಂದ ಕೂಡ ಮಾಡ್ಬೋದು. 5 2s are 10, ಆಮೇಲೆ 2 1s are 2 ಅಂತ ಇಲ್ಲಿ 2 ತಗೊಂಡಿರೋದ್ರಿಂದ 5 1s are 5 ಆಗುತ್ತೆ. 45. ಸೊ 45 ವಾಟ್ ಕೈಂಡ್ ಆಫ್ ನಂಬರ್, ಇಟ್ ಹ್ಯಾಸ್ 5 ಇನ್ ದ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸಲ್ಲಿ 5 ಇರೋದ್ರಿಂದ ಇದನ್ನು ನಾವು 5 ಇಂದ ಡಿವೈಡ್ ಮಾಡ್ಬೋದು. ಸೊ 5 9s are 45. ಟೇಬಲ್ಸ್ ಚೆನ್ನಾಗಿ ಬರ್ತಾ ಇರಬೇಕು. 5 9s are 45 ಆ್ಯಂಡ್ 9ನ್ನು ಯಾವುದರಿಂದ ಡಿವೈಡ್ ಮಾಡ್ಬೋದು, ಇದು ಆಡ್ ನಂಬರ್ ಆಗಿದೆ, ಸೊ 2 ಇಂದ ಆಗಲ್ಲ. ಆ್ಯಂಡ್ 3 ಈಸ್ ಅ ಪ್ರೈಮ್ ನಂಬರ್. 3 ಇಂದ 9ಅನ್ನು ಡಿವೈಡ್ ಮಾಡ್ಬೋದಾ, ಮಾಡ್ಬೋದು. 3 3s are 9. 3 ಈಸ್ ಅ ಪ್ರೈಮ್ ನಂಬರ್. 3 1s are 3. ಸೊ ಫ್ಯಾಕ್ಟರ್ಸ್ನ ಬರೆಯೋಣ. 10 is equal to 2 into 5. 2 5s are 10. And 45 is equal to 5 into 3 into 3. ಸೊ ಈ ಎರಡು ನಂಬರ್ಸಲ್ಲಿ ಕಾಮನ್ ಆಗಿರುವಂಥ ಫ್ಯಾಕ್ಟರ್ಸ್ ಯಾವುದು, ದಟ್ ಈಸ್ 5. ಎರಡರಲ್ಲೂ 5 ಕಾಮನ್ ಇದೆ. ಸೊ HCF ಆಫ್ 10 and 45 ಈಸ್ 5. ಎರಡರಲ್ಲೂ ಕಾಮನ್ ಇರುವಂತಹ ನಂಬರ್ 5 ಆಗಿದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್.
15 and 28. 15 ಮತ್ತು 28ನ ತಗೊಳ್ತಾ ಇದ್ದೀನಿ. 15 ಇದು ಯೂನಿಟ್ ಪ್ಲೇಸಲ್ಲಿ 5 ಇರೋದ್ರಿಂದ 5ಇಂದ ಡಿವೈಡ್ ಮಾಡ್ಬೋದು. ಸೊ 5 3 is a 15, 3 is a prime number, 3 1s are 3. 28 ಇದು ಯಾವ ನಂಬರ್? ದಿಸ್ ಈಸ್ ಅನ್ ಇವನ್ ನಂಬರ್. 28 ಇವನ್ ನಂಬರ್ ಆಗಿರೋದ್ರಿಂದ 2ನ ಕನ್ಸಿಡರ್ ಮಾಡೋಣ. 2 1s are 2, 2 4s are 8, 14 again even number. 2 7s are 14, 7 it is a prime number, 7 1s are 7. Factors na ಬರೆಯೋಣ. 15 is equal to 5 into 3 or 3 into 5 ಅಂತ ಕೂಡ ಬೇಕಾದರೂ ಬರಿಬೋದು. 28 is equal to 2 into 2 into 7. ಸೊ ಈ ಎರಡು ನಂಬರಲ್ಲಿ ಈ ಎರಡು ಫ್ಯಾಕ್ಟರ್ಸ್ ಯಾವ ಫ್ಯಾಕ್ಟರ್ ಸೇಮ್ ಇದೆ? 5 ಇದರಲ್ಲಿದೆ. 28ಅಲ್ಲಿ 5 ಇದೆಯಾ? ಇಲ್ಲ. 3 ಇದೆಯಾ? ಇಲ್ಲ. ಸೊ ಯಾವ ನಂಬರು ಕಾಮನ್ ಇಲ್ಲ ಅಂದಾಗ ಏನು ಮಾಡಬೇಕು? HCF ಆಫ್ 15 ಆ್ಯಂಡ್ 28 ಇದರಲ್ಲಿ ಯಾವುದೇ ನಂಬರ್ ಕಾಮನ್ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. ವಿ ಕ್ಯಾನ್ ರೈಟ್ ಇಟ್ ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 1. ಯಾವುದೋ ಒಂದು ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ 1 ಸಿಗೋದ್ರಿಂದ 1ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈಸ್ 1. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾವುದು ಕಾಮನ್ ಇಲ್ಲ ಅಂದರೆ ಡೈರೆಕ್ಟಾಗಿ 1 ಅಂತ ಬರಿಬೋದು. ಈ ಸ್ಟೆಪ್ ಬರಿಬೇಕು ಅಂತ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ಇದನ್ನು ಬರೀಲೇಬೇಕು ಅಂತ ಇಲ್ಲ. ಸೊ 5 into 3 is equal to 15, 28 is equal to 2 into 2 into 7. ಈ ಎರಡೂ ನಂಬರ್ಗೆ ಕಾಮನ್ ಆಗಿ ಯಾವುದೇ ಫ್ಯಾಕ್ಟರ್ಸ್ ಇಲ್ಲದೆ ಇರೋದ್ರ ಕಾರಣ ವಿ ವಿಲ್ ಕನ್ಸಿಡರ್ 1 ಆಸ್ ಇಟ್ಸ್ HCF, highest common factor of 15 and 28 is 1. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. HCF ಆ್ಯಂಡ್ LCM ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.